ನಮಸ್ಕಾರ, ಸುಜಾತ ಕಿಚನ್ಸ್ಗೆ ಸ್ವಾಗತ. ಇವತ್ತು ನಾನು ಅಕ್ಕಿ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ರಾತ್ರಿ ಅನ್ನ ಉಳಿದಿರುತ್ತೆ, ಅದನ್ನು ಬೆಳಗ್ಗೆಗೆ ಏನಪ್ಪ ಮಾಡೋದು, ವೇಸ್ಟ್ ಆಗುತ್ತಲ್ಲ ಅಂತ ಯೋಚನೆ ಮಾಡೋದೇ ಬೇಡ. ಈ ರೀತಿ ರೊಟ್ಟಿಯನ್ನು ಮಾಡ್ಕೋಬೋದು. ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಅನ್ನವನ್ನು ಹಾಕ್ಕೊಂಡು ಒಂದು 1/4 ಸ್ಪೂನಷ್ಟು ಉಪ್ಪು, ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು 5-6 ಸುತ್ತಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ರುಬ್ಬೋದ್ರಿಂದ ಇದು ಸ್ಟೀಮ್ ರೈಸ್ ಆಗಿರೋದ್ರಿಂದ ಅನ್ನ ಮತ್ತು ಹಿಟ್ಟು ಎರಡನ್ನೂ ಮಿಕ್ಸ್ ಆಗಿ ಮೃದುವಾಗಿರುತ್ತೆ. ಈ ರೀತಿ ರುಬ್ಬಿದ ಮೇಲೆ ಸ್ವಲ್ಪ ಕೈಗೆ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಹಾಗೂ ಮೃದುವಾಗಿ ರೊಟ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಮತ್ತು ರೊಟ್ಟಿಯನ್ನು ತಟ್ಟೋದಕ್ಕೂ ಸುಲಭ ಅನಿಸುತ್ತೆ. ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ಒದ್ದೆ ಕೈ ಮಾಡಿಕೊಂಡು ನಾದ್ಕೊಳ್ಳೋದ್ರಿಂದ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ, ನಾದ್ಕೊಳ್ಳೋದಕ್ಕೂ ಸುಲಭ ಅನಿಸುತ್ತೆ. ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತಗೊಂಡು ನಾದ್ಕೋಬೇಕು. ಈ ರೀತಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ಮೃದುವಾಗಿ ರೊಟ್ಟಿನೂ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಸ್ಮೂತಾಗಿ ರೊಟ್ಟಿ ಬರುತ್ತೆ. ಈ ರೀತಿ ನಾದ್ಕೋಬೇಕು. ರೊಟ್ಟಿ ಮಾಡೋದಕ್ಕೂ ಸುಲಭ, ತಿನ್ನೋದಕ್ಕೂ ಸುಲಭ. ಈ ರೀತಿ ಅಕ್ಕಿ ರೊಟ್ಟಿಯನ್ನು ಮಾಡಿಕೊಂಡ್ರೆ ಯಾವುದೇ ಎಣ್ಣೆ ಇಲ್ದೇ ಮಾಡುವಂಥ ಅಕ್ಕಿ ರೊಟ್ಟಿ ಇದು. ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋದಕ್ಕೆ ರುಚಿಯಾಗೂ ಇರುತ್ತೆ. ಈ ರೀತಿ ಉಂಡೆನ ಮಾಡಿಕೊಂಡು ರೊಟ್ಟಿ ಮಿಷಿನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ರೊಟ್ಟಿ ಮಿಷಿನಲ್ಲಿ ಮಾಡ್ಕೊಳ್ಳೋದಕ್ಕೆ 2 ಪ್ಲಾಸ್ಟಿಕ್ ಹಾಳೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮಧ್ಯದಲ್ಲಿ ಉಂಡೆಯನ್ನು ಇಟ್ಕೊಂಡು ನಿಧಾನವಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ಹೀಗೆ ನಿಧಾನವಾಗಿ ಪ್ರೆಸ್ ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ರೊಟ್ಟಿ ಮಿಷನ್ ಇಲ್ಲ ಅಂತಂದರೆ ಈ ರೀತಿ ಕೈಯಲ್ಲಿ ಮಾಡ್ಕೋಬೋದು. ಉಂಡೆನ ತಗೊಂಡು ಈ ರೀತಿ ಕೈಯಲ್ಲಿ ಸ್ವಲ್ಪ ಅಗಲ ಮಾಡಿಕೊಂಡು ಪ್ಲಾಸ್ಟಿಕ್ ಹಾಳೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕೈ ಒದ್ದೆ ಮಾಡಿಕೊಂಡು ಈ ರೀತಿ ರೊಟ್ಟಿಯನ್ನು ತಟ್ಕೋಬೇಕು. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ರೊಟ್ಟಿಯನ್ನು ತಟ್ಕೋಬೋದು. ಇದು ತುಂಬ ತೆಳುವಾಗಿಯೂ ಮಾಡ್ಕೋಬೋದು. ಇವಾಗ ಒಂದು ಹೆಂಚನ್ನು ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹೆಂಚು ಚೆನ್ನಾಗಿ ಕಾಯಬೇಕು. ಇದು ಚೆನ್ನಾಗಿ ಬಿಸಿಯಾದ ಮೇಲೆ ನಾವು ಇದಕ್ಕೆ ರೊಟ್ಟಿಯನ್ನು ಹಾಕ್ಕೋಬೇಕು. ರೊಟ್ಟಿಯನ್ನು ನಿಧಾನವಾಗಿ ಹಾಕ್ಕೋಬೇಕು, ಆಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಮಧ್ಯದಲ್ಲಿ ಊದ್ದಂಗಾಗಿ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಹೀಗೆ ರೊಟ್ಟಿಯನ್ನು ಹಾಕ್ಕೊಂಡು ಒಂದು 5 ನಿಮಿಷ ಒಂದು ಸೈಡಲ್ಲಿ ಬೇಯಿಸಬೇಕು. ಮತ್ತು ಅದನ್ನು ಉಲ್ಟಾ ಮಾಡಿ ಮತ್ತೆ 5 ನಿಮಿಷ ಬೇಯಿಸಬೇಕು. 2 ಸೈಡು ಒಂದು 4 ಸಲ ಉಲ್ಟಾ ಮಾಡಿ ಬೇಯಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಈ ರೊಟ್ಟಿಗೆ ನಾವು ಯಾವುದೇ ರೀತಿ ಎಣ್ಣೆನ ಹಾಕ್ಕೊಳ್ಳೋದೇ ಇಲ್ಲ. ಹಾಗಾಗಿ ಎಣ್ಣೆ ಇಲ್ಲದೇ ಮಾಡುವಂಥ ತಿಂಡಿ ಇದು. ಕೆಂಡದಲ್ಲಿ ಬೇಯಿಸೋದಾದರೆ 2 ಸೈಡು ಬೇಯಿಸ್ಕೊಬಿಟ್ಟು ಕೆಂಡದ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ರೊಟ್ಟಿ ಇನ್ನೂ ರುಚಿಯಾಗೇ ಇರುತ್ತೆ. ಇಲ್ಲಿ ಕೆಂಡ ಇಲ್ಲದಿರೋದ್ರಿಂದ ನಾನು ಬರೀ ಹೆಂಚಲ್ಲಿ ಬೇಯಿಸ್ತಾ ಇದ್ದೀನಿ. ಇಲ್ಲ ಗ್ಯಾಸ್ ಮೇಲೆ ಬೇಯಿಸ್ಬೋದು ಅಂದರೆ ಡೈರೆಕ್ಟ್ ಗ್ಯಾಸ್ ಮೇಲೆ ಬೇಯಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹಾಗೆ ನಾನು ಹೆಂಚಲ್ಲೇ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆಯನ್ನು ಉಪಯೋಗಿಸ್ಕೊಳ್ದೇ ರೊಟ್ಟಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳು ದೊಡ್ಡವರು ಎಲ್ರಿಗೂ ಇದು ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಇದು ವೆಜ್ಜು, ನಾನ್ ವೆಜ್ಜು, ಪಲ್ಯಗಳು, ಚಟ್ನಿ ಯಾವುದ್ರ ಜೊತೆಗಾದರೂ ಈ ರೊಟ್ಟಿ ಕಾಂಬಿನೇಷನು ಚೆನ್ನಾಗೇ ಇರುತ್ತೆ. ಬಿಸಿ ಅನ್ನದಿಂದನೂ ನಾವು ರೊಟ್ಟಿಯನ್ನು ಮಾಡ್ಕೋಬೋದು. ಆದರೆ ರೊಟ್ಟಿಯನ್ನು ನಾವು ಬಿಸಿ ಬಿಸಿಯಾಗಿ ಇರುವಾಗ ತಿಂದ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ವೆಜ್ ಜೊತೆ ತಿನ್ನುವಾಗ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ತಿಂತಾಯಿದ್ರೆ ರೊಟ್ಟಿ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.